ನಮ್ಮ ದೇಶದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾರೆ. ಆದರೆ ಇನ್ನೂ ಕೆಲವು ರೋಡ್ಗಳು ಎಷ್ಟು ಡೇಂಜರಸ್ ಅಂದರೆ ನಾವು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಅಥವಾ ಸ್ವಲ್ಪ ಮೈಮರೆತರೂ ಸಾವು ಖಚಿತ. ಇಂದು ಈ ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ಅಪಾಯಕಾರಿಯಾದ ಜೋಜಿಲಾ ಪಾಸ್ ಮತ್ತು ಕರ್ದುಂಗ್ಲಾ ಪಾಸ್ ಹಾಗೆ ಅದರ ಹಿಂದಿನ ರೋಚಕ ರಹಸ್ಯವನ್ನು ತಿಳಿಯೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ಭಾರತ ದೇಶವು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಹೊಂದಿದ ದೇಶ. ನಮ್ಮ ದೇಶದ ರೋಡ್ ನೆಟ್ವರ್ಕ್ ಒಟ್ಟು 6.617 ಮಿಲಿಯನ್ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದರಲ್ಲಿ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ರೋಡ್, ವಿಲೇಜ್ ರೋಡ್ ಅಂತ ಬೇರೆ ಬೇರೆ ಕೆಟಗರಿಗಳನ್ನು ಸೇರಿಸಲಾಗಿದೆ. ಹಾಗೆ ಈ ದೇಶದ ರೋಡ್ನ ಕರಾಳ ಮುಖ ನೋಡೋದಾದರೆ ಅದೇ ರೋಡ್ ಆಕ್ಸಿಡೆಂಟ್. 2022ರಲ್ಲಿ ನಮ್ಮ ದೇಶದಲ್ಲಿ ಒಟ್ಟು 4,61,312 ರೋಡ್ ಆಕ್ಸಿಡೆಂಟ್ ಆಗಿತ್ತು. ಅದೇ ವರ್ಷ ನಡೆದ ಈ ರೋಡ್ ಆಕ್ಸಿಡೆಂಟಲ್ಲಿ ಒಟ್ಟು 1,68,491 ಜನ ಸಾವನ್ನಪ್ಪಿದ್ದರು. ಅಂದರೆ ಒಂದು ದಿನಕ್ಕೆ 461 ಜನ ಸಾಯ್ತಿದ್ರು. ಪ್ರತಿ 3 ನಿಮಿಷಕ್ಕೆ ಒಬ್ಬ ಭಾರತೀಯ ಈ ರೋಡ್ ಆಕ್ಸಿಡೆಂಟಲ್ಲೇ ಸಾಯ್ತಿದ್ರು. ಎಷ್ಟೇ ಮುನ್ನೆಚ್ಚರಿಕೆ ಏನೇ ಮಾಡಿದ್ರು ಈ ಸಾವಿನ ಪ್ರಮಾಣ ಪ್ರತಿ ವರ್ಷವೂ ಜಾಸ್ತಿ ಆಗ್ತಲೇ ಇದೆ. ಈ ಥರದ ಆಕ್ಸಿಡೆಂಟಲ್ಲಿ ಅತಿ ಹೆಚ್ಚು ಸಾವಿದಂದರೆ 2 ವೀಲರ್ಸ್. ಟೋಟಲ್ ಆಗಿ 44.5% ಜನ 2 ವೀಲರಲ್ಲೇ ಆಕ್ಸಿಡೆಂಟ್ ಆಗಿ ಸತ್ತಿದ್ದರು. ಮತ್ತೆ ಉಳಿದುದು 20% ಜನರು ಪಾದಚಾರಿಗಳು. ಅಂದರೆ ತಮ್ಮ ಪಾಡಿಗೆ ತಮ್ಮ ಕೆಲಸ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ದವರು ಈ ಆಕ್ಸಿಡೆಂಟಲ್ಲಿ ಸತ್ತಿದ್ದರು. ಇನ್ನು ನಮ್ಮ ದೇಶದ ಮೋಸ್ಟ್ ಡೇಂಜರಸ್ ಡೆಡ್ಲಿ ರೋಡ್ ಆದ ಜೋಜಿಲಾ ಪಾಸ್ ಮತ್ತು ಕರ್ದುಂಗ್ಲಾ ಪಾಸ್ ಬಗ್ಗೆ ನೋಡೋಣ. ಜೋಜಿಲಾ ಪಾಸ್. ಈ ಜೋಜಿಲಾ ಪಾಸ್ ಕಾಶ್ಮೀರದ ಶ್ರೀನಗರದಿಂದ ಲಡಾಖ್ನ ಲೇಗೆ ಕನೆಕ್ಟ್ ಮಾಡುವ ಒಂದು ಮಾರ್ಗ. ಮತ್ತು ಇದೇ ನಮ್ಮ ದೇಶದ NH1. ಈ ರಸ್ತೆ ಹಿಮಾಲಯದ ಕಣಿವೆ ಪ್ರದೇಶದಲ್ಲಿರುವುದರಿಂದ ಇದು ಮೋಸ್ಟ್ ಡೇಂಜರಸ್ ರೋಡ್. ಸಮುದ್ರ ಮಟ್ಟದಿಂದ 11,650 ಅಡಿ ಅಂದರೆ 3,528 ಮೀಟರ್ ಎತ್ತರದಲ್ಲಿದೆ. ಈ ರಸ್ತೆ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದ್ದು, ಅಂದರೆ ಇದು ಯಾವುದೇ ಮಾನವ ನಿರ್ಮಿತ ಅಲ್ಲ. ಇವಾಗ ಇದನ್ನು BRO ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇವರು ಅಭಿವೃದ್ಧಿಪಡಿಸಿ ವಾಹನ ಸಂಚಾರಕ್ಕೆ ಯೋಗ್ಯ ನಡೆಸಿದೆ. ಮತ್ತು ಈ NH1 ಜೋಜಿಲಾ ಪಾಸ್ ಎಲ್ಲ ದಿನವೂ ಓಪನ್ ಇರುವುದಿಲ್ಲ. ಇಲ್ಲಿ ಹಿಮಪಾತ ಅಧಿಕ ಇರುವುದರಿಂದ ಈ ನವೆಂಬರ್ ಮಧ್ಯ ತಿಂಗಳಿಂದ ಜೂನ್ ತಿಂಗಳ ತನಕ, ಅಂದರೆ ಒಟ್ಟು 8 ತಿಂಗಳ ತನಕ ಈ ರಸ್ತೆಯನ್ನು ಕ್ಲೋಸ್ ಮಾಡಲಾಗುತ್ತೆ. ಮತ್ತು ಈ ರಸ್ತೆಯನ್ನು ಓಪನ್ ಮಾಡುವ ಮೊದಲೇ 60ರಿಂದ 70 ದಿನಗಳ ಕಾಲ ಈ ರಸ್ತೆಯ ಮಂಜನ್ನು ಕ್ಲಿಯರ್ ಮಾಡಲಾಗುತ್ತೆ. 2023 ಮಾರ್ಚ್ 16ರಂದು 68 ದಿನಗಳ ಬಳಿಕ ಈ ರಸ್ತೆಯನ್ನು ಓಪನ್ ಮಾಡಲಾಗಿತ್ತು. ಹಾಗೆ 2022ರಲ್ಲಿ ಒಟ್ಟು 73 ದಿನಗಳ ಕಾಲ ಈ ರಸ್ತೆಯನ್ನೇ ಕ್ಲೋಸ್ ಮಾಡಲಾಗಿತ್ತು. ಇನ್ನು 2021ರಲ್ಲಿ ಒಟ್ಟು 188 ದಿನಗಳ ಕಾಲ ಈ ರಸ್ತೆಯನ್ನು ಮುಚ್ಚಲಾಗಿತ್ತು. ಮತ್ತು ಈ ರಸ್ತೆಯ ಒಂದು ರೋಚಕ ಚರಿತ್ರೆಯನ್ನು ನೋಡೋದಾದರೆ ಆಪರೇಷನ್ ಬೈಸನ್ 1948ರ ಮೊದಲ ಕಾಶ್ಮೀರ ವಾರ್. ಆ ಸಮಯದಲ್ಲಿ ಲಡಾಖನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಮೇಜರ್ ಮೊಹಮ್ಮದ್ ಖಾನ್ ಜುರಾಲ್ ಇವರ ನೇತೃತ್ವದ ಸೇನೆ ಈ ಜೋಜಿಲಾ ಕಣಿವೆಯ ಪ್ರದೇಶವನ್ನು ವಶಪಡಿಸಿಕೊಂಡಿತು. ನಂತರ ನವೆಂಬರ್ 1ರಂದು ನಮ್ಮ ಭಾರತೀಯ ಸೇನೆ ಆಪರೇಷನ್ ಬೈಸನ್ ಎಂಬ ಸಂಕೇತದ ಮೂಲಕ ಯುದ್ಧ ನಡೆಸಿ ಈ ಕಣಿವೆಯನ್ನು ಮತ್ತೆ ವಾಪಸ್ ಪಡೆದಿದೆ. ಈ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆ ಟ್ಯಾಂಕರ್ಗಳನ್ನು ಆಶ್ಚರ್ಯವಾಗುವಂತೆ ಬಳಸಿ ಯುದ್ಧ ಗೆದ್ದಿದ್ದರು. ಇದಕ್ಕೇನೆ ಆ ಸಮಯದಲ್ಲಿ ವಿಶ್ವ ಯುದ್ಧದಲ್ಲಿ ಅತಿ ಎತ್ತರದ ಜಾಗದಲ್ಲಿ ಟ್ಯಾಂಕರ್ಗಳನ್ನು ಬಳಸಿದ ಖ್ಯಾತಿ ಇಲ್ಲಿಗಿದೆ. ಈ ರಸ್ತೆಯ ಮೇಲೆ ಹಿಮಪರ್ವತ, ಕೆಳಗೆ ಭೀಕರ ಕಣಿವೆ ಮತ್ತು ಪ್ರತಿ ವರ್ಷ ಹಿಮದಿಂದ ಈ ರಸ್ತೆಯನ್ನು ಕ್ಲೋಸ್ ಮಾಡೋದ್ರಿಂದ ಈ ರಸ್ತೆಗೆ ಆಲ್ಟರ್ನೇಟಿವ್ ಆಗಿ ಜೋಜಿಲಾ ಟನಲನ್ನು ನಿರ್ಮಾಣ ಮಾಡ್ತಿದ್ದಾರೆ. 2018ರಲ್ಲಿ ಈ ಟನಲ್ಗೆ ಅನುಮತಿ ಸಿಕ್ಕಿದೆ. ಹಾಗೆ ಈ ಟನಲ್ನ ವರ್ಕ್ ಕೂಡ 70% ಕಂಪ್ಲೀಟ್ ಆಗಿದೆ. ಇನ್ನು ಈ ಟನಲ್ ಓಪನ್ ಆದಮೇಲೆ 14 ಕಿಲೋಮೀಟರ್ ಇದ್ದ ಈ ಟನಲ್ 3 ಗಂಟೆ ಸಮಯ ಬೇಕಿದ್ದ ಪ್ರಯಾಣವನ್ನು ಕೇವಲ 15 ನಿಮಿಷದಲ್ಲಿ ಸಂಚಾರ ಮಾಡಬಹುದು. ಮತ್ತು ಇದು ನಮ್ಮ ಇಡೀ ಏಷ್ಯಾದಲ್ಲೇ ಅತಿ ಉದ್ದದ 2 ವೇ ಸುರಂಗ ಮಾರ್ಗವಾಗಲಿದೆ. ಇನ್ನೊಂದು ಮೋಸ್ಟ್ ಡೇಂಜರಸ್ ರೋಡ್ ಅಂದರೆ ಕರ್ದುಂಗ್ಲಾ ಪಾಸ್. ಇದು ಲಡಾಖ್ ಜಿಲ್ಲೆಯಲ್ಲಿದೆ. ಸಮುದ್ರ ಮಟ್ಟದಿಂದ 17,588 ಅಡಿ ಅಂದರೆ 5,359 ಮೀಟರ್ ಎತ್ತರ ಇದೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ರೋಡ್. ಯಾಕಂದರೆ ಈ ರಸ್ತೆಯನ್ನು ಅತಿ ಹೆಚ್ಚಾಗಿ ನಮ್ಮ ದೇಶದ ಸೈನ್ಯದವರು ಬಳಸ್ತಾರೆ. ಪ್ರಪಂಚದ ಅತಿ ಎತ್ತರ ಪ್ರದೇಶ ಯುದ್ಧ ಭೂಮಿಯಾದ ನಮ್ಮ ದೇಶದ ಸಿಯಾಚಿನ್ ಪ್ರದೇಶಕ್ಕೆ ಈ ರಸ್ತೆಯ ಸಂಪರ್ಕ ಕಲ್ಪಿಸುತ್ತೆ.
ಮತ್ತು ಈ ರಸ್ತೆಯನ್ನು 1976ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಸಾರ್ವಜನಿಕರಿಗೆ 1988ರಿಂದ ಇದರಲ್ಲಿ ಪ್ರಯಾಣ ಮಾಡಲು ಒಪ್ಪಿಗೆ ಕೊಡಲಾಗಿತ್ತು. ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಇಲ್ಲಿ ತೀವ್ರವಾದ ಹಿಮಪಾತವನ್ನು ನೀವು ಇಲ್ಲಿ ಕಾಣಬಹುದು. 2019ರಲ್ಲಿ ಇಲ್ಲಿ ನಡೆದ ಹಿಮಪಾತದಲ್ಲಿ ಒಟ್ಟು 10 ಜನ ಸಾವನ್ನಪ್ಪಿದ್ರು. ಹಾಗೆ 2012ರಲ್ಲಿ ಈ ಭಾರಿ ಹಿಮಪಾತದಿಂದ 145 ವಾಹನಗಳು ಈ ರಸ್ತೆಯಲ್ಲಿ ಸಿಲುಕಿಕೊಂಡಿತ್ತು. ಮತ್ತೆ 2ನೇ ಮಹಾಯುದ್ಧದ ಸಮಯದಲ್ಲಿ ಈ ಮಾರ್ಗದಿಂದಲೇ ಚೀನಾಕ್ಕೆ ಯುದ್ಧ ಸಾಮಗ್ರಿಯನ್ನು ಸಾಗಿಸ್ತಿದ್ರಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ,